ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ನಾನು ನಿಮಗೆ US ವ್ಲಾಗ್ಸ್ನಲ್ಲಿ ತೋರಿಸಿದ್ದೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿದ್ದು ಪಾಪುಗೆ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಥರ ರೆಡಿ ಮಾಡಿ ಒಂದೆರಡು ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಪಾಪುಗೆ ಮುಡಿ ಕೊಡೋಕೆ ಹೋಗಬೇಕಿತ್ತಲ್ಲ ನಾಳೆ, ಸೊ ಹಾಗಾಗಿ ಪಾಪುಗೆ ಹೊಸ ಬಟ್ಟೆಗಳನ್ನ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಸೊ ನಾನು ಯಾವಾಗಲೂ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅವನಿಗೆ, ಲಿಟಲ್ ಪೀಪ್ ಅಂತ ಹೇಳಿ. ಅಂದರೆ ಅವನಿಗೆ ಮುಡಿ ಶಾಸ್ತ್ರಕ್ಕೆ ಅಂತ ಹೊಸ ಬಟ್ಟೆ ಅಂದರೆ ಲೈಕ್ ಗ್ರ್ಯಾಂಡಾಗಿರೋ ಥರ ಆಗಲಿ, ಫ್ಯಾನ್ಸಿಯಾಗಿರೋ ಥರ ಆಗಲಿ ಏನೂ ತರೋಲ್ಲ ನಾನು. ಅವ್ನಿಗೆ ಯಾವಾಗಲೂ ಈ ಥರ ಶಾರ್ಟ್ಸ್ ಅಥವಾ ಪ್ಯಾಂಟ್ ಅಥವಾ ಟಿ ಶರ್ಟ್ ಪೂರ್ತಿ ಕಾಟನ್ನಲ್ಲೇ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗ್ಲೂ. ಬಿಕಾಸ್ ಅವನು ತುಂಬ ಕಂಫರ್ಟಬಲ್ ಆಗಿರೋದು ಅದೇ ಬಟ್ಟೆಗಳನ್ನೆಲ್ಲ. ಅಂದರೆ ಹೊಸ ಬಟ್ಟೆ ಅನ್ನೋದು ಬೇಕಿತ್ತಲ್ಲ, ಅದರಿಂದ ಅಷ್ಟೇ ಒಂದು 3 ಪೇರ್ಸ್ ಆಫ್ ಡ್ರೆಸ್ಸಸ್ ತೊಗೊಂಡು ಬಂದೆ ಅವನಿಗೆ. ನೋಡೋಕೆ ಚೆನ್ನಾಗಿ ಕಾಣೋದಕ್ಕಿಂತ ಅಂದರೆ ಪೂರ್ತಿ ಅವನಿಗೆ ಕಂಫರ್ಟಬಲ್ ಆಗಿದ್ದರೆ ಸಾಕು. ಅದರಿಂದ ಈ ರೀತಿ ಒಂದು ಆರೆಂಜು ಮತ್ತು ಒಂದು ಸ್ಕೈ ಬ್ಲೂ ಆ್ಯಂಡ್ ಬೇಬಿ ಪಿಂಕ್ ಕಲರ್ನಲ್ಲಿ 3 ಕಾರ್ಡ್ ಸೆಟ್ ತಂದಿದ್ದೀನಿ ಅವನಿಗೆ, ಶಾರ್ಟ್ಸ್ ಮತ್ತು ಟಿ ಶರ್ಟ್ಸು. ನಾನು ಯಾವಾಗಲೂ ಇದೇ ರೀತಿ ತರ್ತೀನಿ ಅವನಿಗೆ, ಇಲ್ಲ ಶರ್ಟ್ಸ್ ತರ್ತೀನಿ ಕಾಟನ್ನಲ್ಲೇ, ಇಲ್ಲ ಈ ರೀತಿದು. ಅದು ಬಿಟ್ಟು ಬೇರೆ ರೀತಿ ಬಟ್ಟೆ ಹಾಕೋದಿಲ್ಲ ಹಿಂಗೆ ಹೊರಗಡೆಯಿಂದ ತಂದರೆ. ಆನ್ಲೈನಲ್ಲಿ ತಂದರೆ ಸ್ವಲ್ಪ ಬ್ರ್ಯಾಂಡಸ್ ಚೇಂಜ್ ಆಗುತ್ತಷ್ಟೇ. ಇಲ್ಲ ಅಂದರೆ ನಾನು ಶಾಪ್ನಲ್ಲಿ ತರೋದಿದ್ರೆ ನಾನು ಅದು ಲಿಟಲ್ ಪೀಪ್ನಲ್ಲೇ ತರೋದು. ಅಂದರೆ ಅವನಿಗೆ ಸ್ಕಿನ್ ಇರಿಟೇಷನ್ ಆಗಲಿ ಈ ರೀತಿ ಎಲ್ಲ ಆಗೋದಿಲ್ಲ. ಸೊ ಒಂದು 3 ಪೇರ್ಸ್ ತೊಗೊಂಡು ಬಂದೆ ಡೈಲಿ ವೇರ್ಸ್ಗೆ ಅಂತ ಹೇಳಿ ಅವನಿಗೆ ತೊಗೊಂಡಿದ್ದು. ಆ್ಯಂಡ್ ಅವನಿಗೆ ಬರ್ತ್ ಅಷ್ಟರಲ್ಲಿ 1 ವರ್ಷ ಕಂಪ್ಲೀಟ್ ಆಗೋಷ್ಟರಲ್ಲಿ ಮುಡಿ ಕೊಡಬೇಕು. ಆ್ಯಂಡ್ ಅವನಿಗೆ ಇವತ್ತು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಫ್ರಾಕ್ ಹಾಕಿ ಫೋಟೋಸ್ ತೆಗಿಯೋಣ ಅಂತ ಹೇಳಿ. ಬಿಕಾಸ್ ಅವನು 5 to 4 months ಬೇಬಿ ಇದ್ದಾಗ ಸ್ವಲ್ಪ ಹುಡುಗಿ ಥರ ಫೇಸ್ ಕಾಣ್ತಾಯಿತ್ತು. ಎಲ್ಲರೂ ಹೆಣ್ಮಗು ಅಂತ ಕೇಳ್ತಿದ್ರು ಯಾರಾದರೂ ಹೊಸ್ದಾಗಿ ನೋಡಿದಾಗ. ನನಗೇನಂದರೆ ಫ್ರಾಕ್ ಹಾಕೊಂಡು ಫೋಟೋ ತೆಗಿಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ ಸಂಜೆಗೆ ಫೋಟೋಸ್ ತೆಗಿಯೋಣ ಅಂತ ಹೇಳಿ. ಸೊ 2 ಫ್ರಾಕ್ಸ್ನಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಹೊರಗಡೆ ಹೋಗಿ ಬಂದಮೇಲೆ ಫೋಟೋಸ್ ತೆಗಿಬೇಕು. ಸೊ ನಾನು ಪಾಪು 3 ಜನನೂ ಹೋಗ್ತಾಯಿದ್ದೀವಿ ನಾವೆಲ್ಲರೂ. ಸ್ವಲ್ಪ ಕೆಲಸ ಇತ್ತು, ಅದರಿಂದ ಎಂಬ್ರಾಯ್ಡ್ರಿಂಗ್ ಕೊಟ್ಟಿದ್ದು ಪೀಸಸ್ನ ತಗೊಂಡು ಬರೋದಿತ್ತು, ಅದರಿಂದ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಇವಾಗ. ಸೊ ತಗೊಂಡು ಬಂದಿದ್ದಾಯಿತು. ನಾನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ಅವನಿಗೆ ಇದೊಂಥರ ಫ್ಯಾನ್ಸಿ ಫ್ರಾಕ್ ಥರದ್ದು ಒಂದು ಹಾಕಿ ಒಂದು ಫೋಟೋ ತೊಗೊಂಡೆ. ಇದು ಜಸ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ, ಫೋಟೋಸ್ ಇನ್ನೂ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೊಂದು ಟ್ರೆಡಿಷ್ನಲ್ ಫ್ರಾಕ್ ಥರದ್ದು ಒಂದು ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಇದೊಂದು ಫ್ರಾಕ್ ಹಾಕಿ ಇದರಲ್ಲೂ ಕೂಡ ಫೋಟೋಸ್ ತೊಗೊಂಡೆ. ಚೆನ್ನಾಗಿ ಬಂದವು ಫೋಟೋಸ್ ಎಲ್ಲ. ಅದೊಂದು ಹೇರ್ ಬೋ ಕೂಡ ಆ್ಯಡ್ ಮಾಡಿದ್ದೆ ಅದ್ರ ಜೊತೆಗೆ. ಇದೇ ಪೀಸಸ್ ನಾನು ಹೇಳಿದ್ದು ಎಂಬ್ರಾಯ್ಡ್ರಿಂಗಿಂದ ಬಂದಿತ್ತು ಅಂತ ಹೇಳಿದ್ನಲ್ಲ, ಇವಾಗ ತೊಗೊಂಡು ಬರೋಕ್ಕೆ ಹೋಗಿದ್ದೆ ಅಂತ. ಅದು 2 ಪೀಸಸ್ ಇದೆ ಇದು. ಸೊ ಫಸ್ಟ್ ಪೀಸ್ ಇದು ಸ್ಲೀವ್ಗೆ ಬರುತ್ತೆ ಈ ಎಂಬ್ರಾಯ್ಡ್ರಿ ಬಂದಿರೋದು. ಸೊ ಇದು ಸ್ಯಾರಿ ಬಂದು ಡಾರ್ಕ್ ಬ್ಲೂನಲ್ಲಿದೆ. ಸೊ ಸ್ಕೈ ಬ್ಲೂ ಬ್ಲೌಸ್ ಪೀಸ್ ಬಂದಿದೆ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ನಲ್ಲಿ ಡಾರ್ಕ್ ಬ್ಲೂ ಯೂಸ್ ಮಾಡಿ ಎಂಬ್ರಾಯ್ಡ್ರಿಂಗ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಇವಾಗ ಸ್ಟಿಚಿಂಗಿಗೆ ತೊಗೊಂಡೋಗಿ ಕೊಡಬೇಕು. ಸೊ ಇನ್ನೊಂದು ಪೀಸ್ ಕೂಡ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಟೈಮ್ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿ. ಸೊ ಒಂದಕ್ಕೆ 750 ತೊಗೊಂಡ್ರು ಆ್ಯಂಡ್ ಇನ್ನೊಂದು 850 ಆಯಿತು. ಸೊ 1500 ಎರಡರಿಂದ ಪೇ ಮಾಡಿದ್ದು. ಇದೊಂದು ಎಂಬ್ರಾಯ್ಡ್ರಿಂಗ್ ಮಾಡಿಸಿದ್ದೀನಿ. ಇದು ಬೋಟ್ ನೆಕ್ ಬರುತ್ತೆ ಹಿಂದೆ. ಸೊ ಸ್ಟಿಚ್ ಮಾಡಿಸಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಬರುತ್ತೆ ಇದು ಅಂತ ಹೇಳಿ. ಸೊ ಸ್ಟಿಚ್ ಮಾಡಿಸಿರೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಬಿಕಾಸ್ ಫ್ಯಾಬ್ರಿಕ್ ಮೇಲೆ ಡಿಸೈನ್ ನೋಡೋದಕ್ಕೂ ನಾವು ಬ್ಲೌಸ್ ಮೇಲೆ ನೋಡೋದಕ್ಕೂ ಡಿಸೈನು ಪ್ಯಾಟ್ರನ್ಸ್ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಇದು ಕ್ರೀಪ್ ಸಿಲ್ಕ್ ಥರ, ಇದು ಕೂಡ ಕಾಂಟ್ರಾಸ್ಟ್ ಕಲರ್ ಮತ್ತು ಇದೇನು ಬರುತ್ತೆ ಹಿಂದೆ
ಹೇಳಿದ್ನಲ್ಲ ಬೋಟ್ ಹೇಳಿ ಅಲ್ಲೂ ಕೂಡ ಡಿಸೈನ್ ಬಂದಿದೆ. ಸೊ ಇದರಲ್ಲಿ ವರ್ಕ್ ಜಾಸ್ತಿ ಇರೋದ್ರಿಂದ ಅದಕ್ಕೆ 850 ತೊಗೊಂಡು ಆ್ಯಂಡ್ ಇನ್ನೊಂದು ಪೀಸ್ಗೆ ನಾನು ಹೇಳ್ದಂಗೆ 750 ತೊಗೊಂಡ್ರು. ಸೊ ಅದನ್ನು ಸ್ಟಿಚ್ಚಿಗೆಲ್ಲ ಕೊಟ್ಟು ಬಂದಿದ್ದೆ. ಹಾಗೆ ಸ್ವಲ್ಪ ತೋಟದ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ತೋಟದ ಹತ್ರ ಏನಂದರೆ 2 ಕಡೆ ಇದೆ ತೋಟ. ಒಂದು ಕಡೆಯಲ್ಲಿ ತೋಟದಲ್ಲಿ ಮನೆ ಇದೆ. ಸೊ ಪಾಪು ಕರ್ಕೊಂಡು ಹೋದರೆ ಏನಂದರೆ ಸೊಳ್ಳೆ ಕಚ್ಚೋದಾಗಲಿ ಈ ರೀತಿ ಏನೂ ಆಗೋದಿಲ್ಲ. ಅವನಿಗೆ ನಿದ್ದೆ ಬಂದರೂ ಕೂಡ ಅಲ್ಲಿ ಮನೆಯಲ್ಲಿ ಮಲಗಿಸ್ಬೋದು ಅಂತ ಹೇಳಿ ಹೊರಗಡೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಹಾಗೆ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಂದ್ವಿ ಆ್ಯಂಡ್ ಪಾಪುನ ಸ್ವಲ್ಪ ಇಲ್ಲೆಲ್ಲ ಓಡಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ತೋಟದ ಮನೆಯಲ್ಲಿ ಸ್ವಲ್ಪ ಏನಂದರೆ ಮನೆ ಯೂಸ್ಗೆ ಅಂತ ಹೇಳಿ ಕೋಳಿಗಳಿದೆ, ನಾಟಿ ಕೋಳಿಗಳು. ಮತ್ತು ಇಲ್ಲಿ ಬೆಕ್ಕಿನ ಮರಿಗಳು ಕೂಡ ತೊಗೊಂಡು ಬಂದುಬಿಟ್ಟಿದ್ವಿ ಈಗ 1 ವೀಕ್ ಮುಂಚೆ. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮಾಡ್ತಾಯಿದ್ದಾರೆ. ಏನಂದರೆ ಪೆಟ್ ಅನಿಮಲ್ಸ್ ಅಂದರೆ ಇಷ್ಟ. ಹಾಗಾಗಿ ಇಲ್ಲೆಲ್ಲ ತೋರಿಸ್ಕೊಂಡು ತೋಟ ಎಲ್ಲ ಓಡಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಕೆಳಗಡೆ ಇನ್ನೊಂದು ಸ್ವಲ್ಪ ಆ ಕಡೆ ತೋಟ ಇದೆ, ಬಟ್ ಅಲ್ಲಿ ಸ್ವಲ್ಪ ಕ್ಲೀನ್ ಅಂದರೆ ಗಿಡಗಳು ಜಾಸ್ತಿ ಇದೆ, ಸೊಳ್ಳೆಗಳಿರುತ್ತೆ ಅಲ್ಲೆಲ್ಲ ಜಾಸ್ತಿ. ಸೊ ಬೇಡ ಇಲ್ಲೇ ಓಡಾಡ್ಸೋಣ ಅಂತ ಹೇಳಿ ಇಲ್ಲೇ ಎತ್ಕೊಂಡು ಸ್ವಲ್ಪ ವಾಕ್ ಮಾಡಿ ಅಷ್ಟೊತ್ತಿಗೆ ಅವನಿಗೂ ನಿದ್ದೆ ಬರುತ್ತೆ, ಮಲಗಿಸಿದ್ರೆ ಇಲ್ಲೇ ಮಲ್ಕೊಳ್ತಾನೆ ಅಂತ ಹೇಳಿ ಬಂದೆ. ಸಿಬಿ ಪಾಪುನ ಮಲಗಿಸಿ ನಾನು ಹೇಳಿದ್ನಲ್ಲ ಇನ್ನೊಂದು ಕಡೆ ತೋಟ ಇದೆ ಅಂತ ಹೇಳಿ, ನಾನು ಅಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ. ಸೊ ಇಲ್ಲಿ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಈ ತೋಟ ತುಂಬ ದೂರ ಇರೋದು ಊರಿಂದ. ಸೊ ಇಲ್ಲಿ ಯಾರೂ ಓಡಾಡೋದಿಲ್ಲ ಮತ್ತು ಅಷ್ಟು ನಾಯ್ಸ್ ಅಂತ ಇರೋದೇ ಇಲ್ಲ. ಪಕ್ಕದಲ್ಲಿ ರೋಡ್ ಇದೆ, ಯಾವಾಗಾದರೂ ಒಂದೊಂದು ವೆಹಿಕಲ್ಸ್ ಓಡಾಡುತ್ತಷ್ಟೇ. ಸೊ ಓಡಾಡಿದ್ದೆಲ್ಲ ಆದಮೇಲೆ ಏನಂತಿದ್ಯಮ್ಮ ಅದು ಅಂತಿದೆ. ಸೊ ಇವನು ಆ್ಯಂಡ್ ಪಾಪು ಕೂಡ ನಿದ್ದೆ ಎಲ್ಲ ಮುಗಿಸಿ ಎದ್ದು ಬಂದ. ಆ್ಯಂಡ್ ಅವನಿಗೆ ಎದ್ದಿದ ತಕ್ಷಣ ಶಾಕ್ ಆಗಿದೆ ಎಲ್ಲಿದ್ದೀನಿ ಅಂತ ಹೇಳಿ. ಮಲಗಿಸಿದಾಗ ನಾನು ಕಾರ್ನಲ್ಲಿ ಕೂರಿಸ್ಕೊಂಡು ಅಲ್ಲೇ ಮಲಗಿಸ್ದೆ, ಒಳಗಡೆ ಮಲಗ್ತಿರ್ಲಿಲ್ಲ ಅಂತ ಹೇಳಿ. ಅವ್ನು ಮಲಗಿದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತು ಕ್ಯಾಟ್ಸು ಬೆಕ್ಕು ಎಲ್ಲ ಏನಿದೆ ಅದಕ್ಕೆಲ್ಲ ಸ್ವಲ್ಪ ಹಾಲು ತೊಗೊಂಡು ಬಂದಿದ್ದೆ ಮನೆಯಿಂದ. ಅದನ್ನೆಲ್ಲ ಹೋಗಿ ಹಾಕಿ ಇವಾಗ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಮನೆಗೆ ಬಂದಮೇಲೆ ಗೋಲ್ಡ್ ಇಯರಿಂಗ್ಸ್ ಹಾಕಿದ್ರಿಂದ ಸ್ವಲ್ಪ ಲಿಂಗ್ ಆಗಿದೆ. ಅದರಿಂದ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಿಲ್ವರ್ ಇಯರಿಂಗ್ಸ್ ಕೂಡ ಹಾಕಿದ್ರು ಅದೇ ರೀತಿ ಆಗ್ತಾಯಿದೆ. ಅದೇಂತಕ್ಕೆ ಹಂಗೆ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಆರ್ಟಿಫಿಷಿಯಲ್ ಒನ್ ಹಾಕಿದ್ರೆ ಏನೂ ಆಗೋದಿಲ್ಲ. ಸೊ ಇದಕ್ಕೊಂದು ಹೋಮ್ ರೆಮಿಡಿ ಮಾಡಿದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ನ ಲವಂಗ ಇರುತ್ತಲ್ಲ ಅದ್ರ ಜೊತೆಗೆ ಅದ್ದಿ ಅದನ್ನು ಕಿವಿಗೆ ಇಯರಿಂಗ್ಸ್ ಥರ ವೇರ್ ಮಾಡಿದ್ರೆ ಸೊ ಅದು ಏನು ಸ್ವೆಲ್ಲಿಂಗ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದೊಂದು ಟಿಪ್ ಹೇಳೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಈಗ ರೆಮಿಡಿ ಆದಮೇಲೆ ನಾನು ನಾರ್ಮಲಾಗಿ ಯಾವ ಇಯರಿಂಗ್ಸ್ ಹಾಕ್ತಿದ್ದೆ ಸ್ಟಡ್ಸ್ ಇದೆ, ಆ ಸ್ಟಡ್ಸ್ನ ವೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಡ್ಸ್ ಹಾಕೋದ್ರಿಂದ ಏನೂ ಇನ್ಫೆಕ್ಷನ್ ಆಗೋದಿಲ್ಲ ಮತ್ತು ಸ್ವೆಲ್ಲಿಂಗ್ ಕೂಡ ಆಗೋದಿಲ್ಲ. ಗೋಲ್ಡ್ ಇಯರಿಂಗ್ಸ್ ಏನಾದರೂ ಒಂದು 2 to 3 ಡೇಸ್ ಹಾಕಿದ್ರೆ ಪೂರ್ತಿ ಎಲ್ಲ ಹೇಗಾಗುತ್ತೆ ಅಂದರೆ ಪೇಯ್ನ್ ಬಂದುಬಿಡುತ್ತೆ ಕಿವಿಯ ಇಯರಿಂಗ್ಸ್ ಹಾಕೋ ಜಾಗ ಪೂರ್ತಿ ಎಲ್ಲ. ಅದರಿಂದ ಇವಾಗ ಅದು ಬೇಡ ಅಂತ ಹೇಳಿ ನಾರ್ಮಲ್ ಆರ್ಟಿಫಿಷಿಯಲ್ ಸ್ಟಡ್ಸ್ನ ವೇರ್ ಮಾಡಿದೆ. ಆ್ಯಂಡ್ ಆಚೆ ನಮ್ಮ ಮನೆ ಹತ್ರ ಈ ರೀತಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಅಡಿಕೆ ಕಾಯಿ ಕಿತ್ತಿದ್ವಿ. ಸೊ ಕೆಲ್ಸಕ್ಕೆ ಬಂದಿದ್ರಲ್ಲ ಪಾಪು ಕೂಡ ಅಲ್ಲೇ ಹೊರಗಡೆ ಆಟ ಆಡ್ಕೊಂಡಿದ್ದ. ಆಮೇಲೆ ಎತ್ಕೊಂಡ್ರಾಯ್ತು ಅಂತ ಅಲ್ಲೇ ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್.